ಎಸ್ ಸಂಜು ವೈಟ್ ಸ್ನೇಹ. ಅದಕ್ಕಿಂತ ಮುಂಚೆ ಒಂದು ಕಥೆ ಹೇಳ್ಬೇಕಿದೆ. ಹೇಳಿ. ನಮ್ಮಮ್ಮ ಇದ್ದಾರೆ, ನಮ್ಮ ಅಪ್ಪ ಇದ್ದಾರೆ. ನಮ್ಮ ಸಿನಿಮಾಗೆ ನಮ್ಮ ಮಹೇಂದ್ರ ಸರ್ ಕರೆದು ಒಂದು ರೋಲ್ ಕೊಟ್ಟರು. ನಾನು ಟೆಲಿವಿಷನ್ ಮಾಡ್ತಾ ಇದ್ದೆ. ಓಕೆ. ಸೊ ನಿನಗಾಗಿ ನಾವು ಸಿನಿಮಾಗೆ ಒಂದು ರೋಲ್ ಕೊಟ್ಟರು. ನಮ್ಮ ಪಕ್ಕದ ಮನೆ ಆಂಟಿ ನಮ್ಮ ಅಮ್ಮಗೆ ಹೇಳಿದ್ರು, ನಿಮ್ಮ ಮಗ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕೆ ಹೋಗ್ತಾ ಇದ್ದೀನಿ, ಸಿನಿಮಾದಲ್ಲಿ ಸಹವಾಸ ಸರಿ ಇಲ್ಲ, ಕೆಟ್ಟೋಗ್ಬಿಡ್ತದೆ, ಯಾರು ಸಹವಾಸ ಮಾಡಬೇಡಿ ಅಂತ ಹೇಳಿದ್ರು. ನಮ್ಮಮ್ಮ ಯಾರು ನನ್ನ ಮಗನ ಸಹವಾಸ ಮಾಡಿದ್ರೆ ಸಾಕು, ಇವನ್ನ ಅವ್ರು ಹಾಳು ಮಾಡೋದಿರಲಿ, ಇವನ್ ಸಹವಾಸ ಮಾಡಿ ಹಾಳು ಮಾಡಿಬಿಡ್ತಾರೆ ಎಲ್ಲರೂ ಅಂತ. ಸೊ ಅದೊಂದು ನಂಬಿಕೆ. ನಮ್ಮ ಅಪ್ಪ ಅಮ್ಮ ನಿಜವಾಗ್ಲು ಸಪೋರ್ಟ್ ಮಾಡಿದ್ರು, ನನ್ನ ತಮ್ಮಂದು ಸಪೋರ್ಟ್ ಮಾಡಿದ್ರು. ಸಿನಿಮಾಗೆ ಬಂದೆ. ಸಿನಿಮಾಗೆ ಬಂದು ಆ್ಯಕ್ಟರ್ ಆದಮೇಲೆ ಡೈರೆಕ್ಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು. ನಮ್ಮ ರಘುಣ್ಣ ನೀನು ಡೈರೆಕ್ಟರ್ ಆಗಲೇಬೇಕು ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಅಂತ ಡೈರೆಕ್ಟರ್ ಆಗಿಬಿಟ್ಟೆ. ಆಮೇಲೆ ಕಷ್ಟ ಸಿಕ್ಕಾಕೊಂಡು ಸಂಜು ವೈಟ್ ಅರಮನೆ ಮಾಡಿಬಿಟ್ಟೆ. ಚೆನ್ನಾಗಿತ್ತು. ಕೆ ಮಂಜು ತುಂಬ ಸಪೋರ್ಟ್ ಮಾಡಿದ್ರು. ಓಕೆ, ಫ್ಯಾಂಟಾಸ್ಟಿಕ್. ಬಟ್ ಸಂಜು ವೈಟ್ ಗೀತಾ ಇಡೀ ಪಿಕ್ಚರ್ ಮಳೆಯಲ್ಲಿ ಅಣ್ಣೆ ಮಳೆ ಪಿಕ್ಚರ್ ಅದು ಚೆನ್ನಾಗಿರುತ್ತೆ ಮಾಡುವ ರಘುವನ್ನ ಶುರು ಮಾಡಿದೆ. ಫಸ್ಟ್ ಶೆಡ್ಯೂಲಲ್ಲೇ ಊಟಿಗೆ ತಗೊಂಡು ಪೇಮೆಂಟ್ಗಳು ಮಾಡೋಕ್ಕೆ. ಸೊ ಮತ್ತೆ ಬಂದೆ. ನನಗೆ ಒಳ್ಳೆ ಫ್ರೆಂಡ್ ಇವತ್ತು ಈ ವೇದಿಕೆಯಲ್ಲಿ ನಿಲ್ಲಿಸ್ಕೊಬೇಕು, ಕೆ ಪಿ ಶ್ರೀಕಾಂತ್ ಅವರು. ಇದು ಯಾಕೆ ನೀನಾಗಲ್ಲ ಹೆಂಗೆ ಕೂತಿದ್ದೀರಿ ಅಂದರು. ದುಡ್ಡಿಲ್ಲ ಹಂಗೆ. ದುಡ್ಡಿಲ್ಲ. ಎಷ್ಟು ದಿನ ಶೂಟಿಂಗ್ ಮಾಡಿದ್ದೆ? 20 ದಿನ ಮಾಡಿದ್ದೀನಿ. ಆಮೇಲೆ ಬಾಯಿಗೆ ಕರ್ಕೊಂಡು ಹೋಗ್ತೀನಿ, ನಮ್ದು ಆನಂದ ಆಗಿದ್ದವ್ರು ಅಂತ ಕರ್ಕೊಂಡು ಹೋದ್ರು. ಓಕೆ. 9 ಲಕ್ಷ ಕೊಟ್ಟರು. ಅಲ್ಲ, 9 ಲಕ್ಷ ಕೊಡೋಕ್ಕೆ ಮುಂಚೆ ಅವ್ರು ಏನು ಅಂದ್ರು ಅದನ್ನು ಹೇಳಪ್ಪ. ನಮ್ಗೆ ಆಡಿಯೋ ಬೇಡ ನಿಂದು ಅಂದರು. ಅಯ್ಯಯ್ಯೋ, ಯಾಕ್ರಿ? ಯಾವುದು ಹೊಸ ಸಿನಿಮಾ ಮಾಡ್ತಾ ಇಲ್ಲ ನಾವು, ಬೇಡ ಅಂದರು. ಬಟ್ ನಮ್ಮ ಮೋಹನ್ ಸರ್, ಕೆ ಪಿ ಶ್ರೀಕಾಂತ್ ಅವರು ಹೇಳಿದ್ರು. ತುಂಬ ಪ್ರೆಷರ್ ಮಾಡಿಬಿಟ್ಟು ಕೆ ಪಿ ಶ್ರೀಕಾಂತ್ ಅವರು ಸರಿ 9 ಲಕ್ಷ ಕೊಡ್ತೀವಿ ಅಂತ ಕೊಟ್ಟರು. ದೊಡ್ಡ ಶೂಟಿಂಗ್ ಮುಗಿಸ್ತಾ ಅನ್ನೋ ದಿನ ಮತ್ತೆ ನಿಂತೋಯ್ತು. ಯಾಕೆ? ದುಡ್ಡಿಲ್ಲ. ಆಮೇಲೆ ಪುನಃ ಶ್ರೀಕಾಂತ್ ಸರ್ ಅಂತ ಹೋದೆ, ಯಾಕ್ರಿನ ಆಗೋಣ ಅಂದ್ರು. ದುಡ್ಡಿಲ್ಲ ಅಂದರೆ ಭಾಷಾ ಸರ್ ಇವತ್ತು ನಿಲ್ಸ್ಕೋಬೇಕು. ಆ ಸಿನಿಮಾ ಕಂಪ್ಲೀಟ್ ಆಗೋದಿದೆ. ಸೊ ಆವಾಗ ಭಾಷಾ ಸರ್ ಹತ್ರ ಸಾಲ ಮಾಡಿದ್ರು. ಪುನಃ ನಿಂತೋಯ್ತು. ಓಕೆ. ಅವ್ರು 25 ಲಕ್ಷ ಕೇಳಿದೆ, ಕೊಟ್ಟರು. ಅದ್ಮೇಲೆ ಕೊಡಲ್ಲ ಅಂದ. ಆಮೇಲೆ ನಮ್ಮ ಕಿಟ್ಟಪ್ಪನ ಹತ್ರ ಅಷ್ಟು ಇಷ್ಟು ಸತ್ತನಿದ್ದು ಕೈಯಲ್ಲಿದ್ದು ನಮ್ಮ ಮನೆಗೆ ಎಲ್ಲ ಮಾರು ಬಂದಷ್ಟು ಮಾಡಿದ್ವಿ. ಅದು ನಿಂತೈತೆ. ಕೊನೆಗೆ ನಮ್ಮ ನಾರಾಯಣ ಸಾಹೇಬ್ರನ್ನ ನೆನೆಸ್ಕೋಬೇಕು. ಅವ್ರು ಯಾವಾಗ ಬೇಜಾರದು ನನ್ನ ಕರೆಯೋರು, ಬಾರೋ ಅಂತ. ಹೋದೆ. ಇನ್ನೆಷ್ಟಿದೆ ಶೂಟಿಂಗ್ ಅಂದರು. ಇದೇ ಸರ್ ಒಂದು 10 ದಿನ ಅಂದರು. 20 ದಿನ ಆಯಿತು. ಸುಮ್ಮನೆ 10 ದಿನ ಅಂದೆ. ಮಾಡಿ ಮುಗಿಸ್ಬಿಡೋದು. ದುಡ್ಡಿಲ್ಲ ಅಂದೆ. ಅವ್ರ ಮಗಳು ಕರೋದು, ಇವ್ರಿಗೆ 10 ಲಕ್ಷ ಕೊಡೋದು. ರಮ್ಯವ್ರಿಗೆಲ್ಲ ಲಕ್ಷ ಕೊಡಿಸಿದ್ರು. ಅದಂಗೆ ಅಕೌಂಟನ್ನು ಮುಂದುವರ್ಸ್ಕೊಂಡು ಹೋಗಿ ಸಿನಿಮಾ ಮುಗಿಸಿ ರಿಲೀಸ್ ಮಾಡಿದ್ವಿ.